ಕೆಲವೊಬ್ರು ಕೇಳ್ತಾರೆ, ಸರ್ ಪ್ರೋಟೀನ್ ತಗೊಂಡ್ರೆ ಕಿಡ್ನಿ ಹಾಳಾಗಲ್ವಾ? ಪ್ರೋಟೀನ್ ತಗೊಂಡಿಲ್ಲ ಅಂದ್ರೆ ಏನಾಗುತ್ತೆ? ಅಡ್ಡ ಪರಿಣಾಮಗಳು ಯಾವಾಗ ಆಗುತ್ತೆ? ಆಲ್ರೆಡಿ ನಿಮ್ಮಲ್ಲಿ ಒಂದು ಕಿಡ್ನಿ ಸಮಸ್ಯೆ ಇದ್ದಲ್ಲಿ ಸಪ್ಲಿಮೆಂಟ್ಸ್ಗಳು ಅದು ಎಷ್ಟು ಸುರಕ್ಷಿತ ಅನ್ನೋದು ಯಾರು ನೋಡಿರಲ್ಲ. ನೋಡಿ, ಬಹಳ ಉತ್ತಮವಾದ ಪ್ರೋಟೀನ್ ಯಾವುದು? ನಮಸ್ಕಾರ, ಸಮಸ್ತ ತತ್ವಮಸಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಮಂಜುನಾಥ್ ಡಿ ನಾಯಕ್. ವೀಕ್ಷಕರ, ಇವತ್ತಿನ ಸಂಚಿಕೆಯಲ್ಲಿ ಪ್ರೋಟೀನ್ ಬಗ್ಗೆ ನಾನು ಮಾತಾಡ್ತೀನಿ. ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಕೆಲವು ಬಾರಿ ನಮ್ಮ ಪೇಷಂಟ್ಸ್ಗಳು ಕೇಳ್ತಾರೆ, ಕೆಲವು ಬಾರಿ ನಮ್ಮ ಸ್ನೇಹಿತರು ಕೇಳ್ತಾರೆ, ಕುಟುಂಬ ಸದಸ್ಯರು ಕೇಳ್ತಾರೆ, ಏನು ಇಷ್ಟೊಂದು ಪ್ರೋಟೀನ್ ತಗೋತಾರಲ್ಲ. ಈಗ ನೋಡಿ, ಎಲ್ಲ ಕಡೆ ಒಳ್ಳೆ ಟ್ರೆಂಡ್ ಆಗಿದೆ. ಏನು ಟ್ರೆಂಡ್ ಅಂದರೆ ಎಲ್ಲರೂ ಫಿಟ್ನೆಸ್ ಮೊರೆ ಹೋಗ್ತಾ ಇದ್ದಾರೆ, ಪ್ರೋಟೀನ್ನ ಅತಿ ಹೆಚ್ಚಾಗಿ ಸೇವಿಸ್ತಾ ಇದ್ದಾರೆ. ಇದು ಎಷ್ಟು ಒಳ್ಳೆಯದು, ಎಷ್ಟು ತೊಗೋಬೇಕು, ಯಾರಿಗೆ ಅತಿ ಹೆಚ್ಚಾಗಿ ತೊಗೋಬೇಕು, ತೊಗೊಬಾರ್ದು, ಆಗೋಂಥ ಒಳ್ಳೆಯ ಪರಿಣಾಮ ಏನು, ಅಡ್ಡ ಪರಿಣಾಮಗಳು ಎಲ್ಲ ತಿಳಿಸ್ಕೊಡ್ತೀವಿ. ಸರಿ, ಸುಮಾರು 2021 ಅಕ್ಟೋಬರ್ 29 ನಮ್ಮನ್ನು ಅಗಲಿದ್ರು ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಆಗ ಕೆಲವೊಬ್ರಿಗೆ ಏನೊಂದು ಗೊಂದಲ ಬಂತು ಅಂದರೆ, ಅತಿ ಹೆಚ್ಚಾಗಿ ಎಕ್ಸಸೈಸ್ ಮಾಡೋದ್ರಿಂದ ಪಾಪ ಅವ್ರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಯಿತು. ಹಾಗಾಗಿ ಸ್ವಲ್ಪ ವ್ಯಾಯಾಮ ಮಾಡೋದು, ಜಿಮ್ಗೆ ಹೋಗೋದೆಲ್ಲ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಯಿತು. ತದನಂತರ ಅದು ಸ್ಲೋ ಆಗಿ ಜನ ಮರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ಫಿಟ್ನೆಸ್ಗೆ ಮೊರೆ ಹೋಗಿದ್ದಾರೆ. ಭಾಳ ಒಳ್ಳೆಯ ಬೆಳವಣಿಗೆ ಇದು. ಆದರೆ ಕೆಲವೊಬ್ರು ಕೇಳ್ತಾರೆ, ಸರ್ ಪ್ರೋಟೀನ್ ತೊಗೊಂಡ್ರೆ ಕಿಡ್ನಿ ಹಾಳಾಗಲ್ವಾ? ಒಂದು ವಿಚಾರ ಗಮನಿಸ್ಬೇಕು ವೀಕ್ಷಕರೇ, ನೀವು ಎರಡು ವೆಯ್ಟ್ ಲಾಸ್, ವೆಯ್ಟ್ ಗೇನ್ ಎರಡಕ್ಕೂ ಪ್ರೋಟೀನ್ ಬೇಕು. ಎಷ್ಟು ಪ್ರಮಾಣದಲ್ಲಿ ತೊಗೊತೀರ ಅನ್ನೋದು ಭಾಳ ಪ್ರಮುಖವಾದ ಪಾತ್ರ ವಹಿಸುತ್ತೆ. ಅಥವಾ ನೀವು ಎಕ್ಸಸೈಸ್ ಮಾಡಿಲ್ಲ ಅಂದರೂ ಪ್ರೋಟೀನ್ ತೊಗೋಬೇಕಂತ ಅದು ಹೇಳ್ತೀವಿ. ನಮ್ಮ ಭಾರತದವ್ರನ್ನ ನೀವು ಗಮನಿಸಿ, ಒಂದು 3 ಜನನ ನೀವು ತಗೊಳ್ಳಿ ಸ್ಟ್ಯಾಂಡರ್ಡ್ ಆಗಿ. ಒಬ್ಬರು ದೇಹ ಇನ್ನೊಬ್ರು ಥರ ಇರೋದಿಲ್ಲ, ಸಹಜ. ಪಾಶ್ಚಾತ್ಯದಲ್ಲೂ ಹಾಗೆ. ಆದರೆ ಒಬ್ಬ ತೀರಾ ಸಣ್ಣ ಇರ್ತಾನೆ, ಒಬ್ಬ ಮಾಡ್ರೇಟ್ ಬಿಲ್ಟ್ ಇರ್ತಾನೆ, ಒಬ್ಬ ಹೆವಿಲಿ ಬಿಲ್ಟ್. ಈಗ ನೀವು ನೋಡ್ತಾ ಇರ್ಬೋದು, ಯೂತ್ಸಲ್ಲಿ ಎಲ್ಲರೂ ಅತಿ ಹೆಚ್ಚಾಗಿ ಓವರ್ ವೇಟ್ ಇದ್ದಾರೆ, ದಪ್ಪ ಆಗ್ತಾ ಇದ್ದಾರೆ, ಹೃದಯಾಘಾತ ಆಗ್ತಾ ಇದೆ, ಹೃದಯ ಸ್ತಂಭನ ಆಗ್ತಾ ಇದೆ. ಸಾಕಷ್ಟು ಕಾರಣಗಳಿವೆ. ನಮ್ಮ ಇಂಡಿಯನ್ಸಲ್ಲಿ ಪೊಲೀಸ್ ಸರ್ವಿಸ್ಗೆ ಅಥವಾ ಉನ್ನತ ಒಂದು ಸರ್ವಿಸ್ಗಳು, ಆರ್ಮಿ ಹೋಗ್ಬೇಕಂದ್ರೆ ಫಸ್ಟ್ ಅವ್ರು ಫಿಟ್ನೆಸ್ ನೋಡ್ತಾರೆ. ಚೆಸ್ಟು, ಶೋಲ್ಡರು, ಹೈಟು, ಇನ್ನು ಕೆಲವು ವಿಚಾರಗಳನ್ನ ನೋಡ್ತಾರೆ. ಅದೆಲ್ಲ ನಿಮ್ಮ ಅತ್ಯುತ್ತಮ ಮಟ್ಟದಲ್ಲಿ ಇರಬೇಕಾದ್ರೆ ನಮ್ಮ ದೇಹಕ್ಕೆ ಪ್ರೋಟೀನ್ ಕೊಡಬೇಕು. ನಾವು ಕೆಲವು ಬಾರಿ ಪ್ರೋಟೀನ್ ಕೊಡೋದಿಲ್ಲ. ಹಾಗೇನಾಗುತ್ತೆ, ಮಸಲ್ ವೇಸ್ಟಿಂಗ್ ಆಗ್ತಾ ಹೋಗುತ್ತೆ, ಮಸಲ್ ಬೆಳವಣಿಗೆ ಆಗ್ತಿಲ್ಲ. ನಮ್ಮ ದೇಹಕ್ಕೆ ಪ್ರೋಟೀನ್ ಬೇಕೇ ಬೇಕು. ಎಷ್ಟು ಬೇಕು? 1 kg ಸರಿ ಸುಮಾರು 0.8 kg. ಅಂದರೆ ಉದಾಹರಣೆಗೆ ನೀವು 70 kg ಇದ್ದೀರಾ ಅಂದರೆ 70 to 0.8, 56 ಗ್ರಾಮ್ ಪ್ರೋಟೀನ್ ನೀವು ಕೊಡಲೇಬೇಕು, ಎಕ್ಸಸೈಸ್ ಮಾಡದೇ ಇರಲಿ. ಒಂದನೇ ವಿಚಾರ. ಎರಡನೇ ವಿಚಾರ, ನೀವು ಎಕ್ಸಸೈಸ್ ಮಾಡ್ತಿದ್ದೀರಾ ಅಂದರೆ, ನಾನು ದಪ್ಪ ಆಗಬೇಕು, ಒಳ್ಳೆ ಬಾಡಿ ಬಿಲ್ಡ್ ಮಾಡಬೇಕು ನಾನು ಅಂತ ಇದ್ದಾಗ ಅದು ಬಂದ್ಬಿಟ್ಟು ಜಾಸ್ತಿ ಮಾಡ್ಕೊಬೇಕು. ಎಷ್ಟು? 1.5 to 2 grams ಪ್ರೋಟೀನ್ ಪರ್ ಬಾಡಿ ವೆಯ್ಟ್ ನೀವು ಮಾಡ್ಕೋಬೇಕು. ಆಗ ಬಲ್ಕ್ ಆಗುತ್ತೆ, ಮಸಲ್ ಬಲ್ಕ್ ಆಗುತ್ತೆ, ಒಳ್ಳೆ ಬಾಡಿ ಬಿಲ್ಡ್ ಥರ ಕಾಣಿಸ್ತದೆ. ಮೂರನೇದು, ಪ್ರೋಟೀನ್ ತೊಗೊಂಡಿಲ್ಲ ಅಂದರೆ ಏನಾಗುತ್ತೆ? ಈಗ ನೀವು ನೋಡ್ಬೋದು, ಪ್ರೋಟೀನ್ ನಮ್ಮ ಬಾಡಿ ಕೊಟ್ಟಿಲ್ಲ ಅಂದರೆ ಕೂದಲು ಇರುತ್ತೆ. ಪ್ರತಿಯೊಂದು ಸೆಲ್ಸ್ಗೂ ಪ್ರೋಟೀನ್ನ ಅವಶ್ಯಕತೆ ಇದ್ದೇ ಇದೆ ವೀಕ್ಷಕರೇ. ಅದು ಕೂದಲಿಗಿರ್ಬೋದು, ಮೂಳೆಗಿರ್ಬೋದು, ಮಸಲ್ಗಿರ್ಬೋದು, ನಮ್ಮ ದೇಹದ ಇಮ್ಯುನಿಟಿಗಿರ್ಬೋದು. ಈಗ ಕೊರೋನಾ ಟೈಮ್ ಬಂತು, ಆಗೆಲ್ಲ ನಾನು ಕೆಲವು ಕಾರ್ಯಕ್ರಮಗಳು ಮಾಡಿದೆ. ಏನು ಹೇಳಿದೆ? ಮೀನು ತಿನ್ನಿ, ಪ್ರೋಟೀನ್ ಇದೆ, ಮೊಟ್ಟೆ ತಿನ್ನಿ, ಪ್ರೋಟೀನ್ ಯುಕ್ತ ಆಹಾರ ತೊಗೊಳ್ಳಿ. ಅದೇನು ಮಾಡುತ್ತೆ? ಫೈಟ್ ಮಾಡುತ್ತೆ ವೈರಸ್ನ. ಸೊ ಹಾಗಾಗಿ ಪ್ರೋಟೀನ್ ನಮ್ಮ ದೇಹಕ್ಕೆ ಬೇಕೇ ಬೇಕು. ಆಯಿತು, ಎಷ್ಟು ತೊಗೊಳ್ಬೇಕು ಏನು ಅದೆಲ್ಲ ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ. ಇದರ ಪರಿಣಾಮ, ಅಡ್ಡ ಪರಿಣಾಮ, ಒಳ್ಳೆಯ ಪರಿಣಾಮ 100% ಇರುತ್ತೆ. ಅಡ್ಡ ಪರಿಣಾಮಗಳು ಯಾವಾಗ ಆಗುತ್ತೆ ಅಂದಾಗ, ಆಲ್ರೆಡಿ ನಿಮ್ಮಲ್ಲಿ ಒಂದು ಕಿಡ್ನಿ ಸಮಸ್ಯೆ ಇದ್ದಲ್ಲಿ ನೀವು ಚೆಕ್ ಮಾಡಿಸಿರಲ್ಲ. ಕ್ರಿಯಾಟಿನಿನ್ ಜಾಸ್ತಿ ಇರುತ್ತೆ, ಯೂರಿಯಾ ಜಾಸ್ತಿ ಇರುತ್ತೆ, ಅಥವಾ ಒಂದು ಸಿಂಗಲ್ ಕಿಡ್ನಿ ಇರುತ್ತೆ ಕೆಲವೊಬ್ಬರಿಗೆ, ಕೆಲವೊಂದು ಕಿಡ್ನಿ ಫಂಕ್ಷನಿಂಗ್ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಪ್ರೋಟೀನ್ ತಗೊಳ್ಳೋಕೆ ಮುಂಚೆ ಸಪ್ಲಿಮೆಂಟ್ಸ್ ಬೇಡ. ಸಪ್ಲಿಮೆಂಟ್ಸ್ಗಳು ಅದು ಎಷ್ಟು ಸುರಕ್ಷಿತ ಅನ್ನೋದು ಯಾರೂ ನೋಡಿರಲ್ಲ. ಹೋಗಿ ಮನೆಯಲ್ಲೇ ಏನು ಮಾಡ್ತೀರಾ, ಪ್ರೋಟೀನ್ ತೊಗೊಳ್ಬೋದು. ನೀವೊಂದು ಎಕ್ಸಸೈಸ್ ಮಾಡ್ತೀರಾ, ನಿಮಗೊಂದು ಕ್ರಿಯಾಟಿನಿನ್, ಯೂರಿಯಾ ಟೆಸ್ಟ್ ಮಾಡಿಸ್ಕೊಳ್ಳಿ ಲ್ಯಾಬ್. ಸಿಂಪಲ್, 100-200 ರೂಪಾಯಿ ಮುಗಿದು ಹೋಗುತ್ತೆ. ನಾರ್ಮಲ್ ಇದೆ ಅಂದರೆ 2 ಅಲ್ಲ 3 ಗ್ರಾಮ್ ಪ್ರೋಟೀನ್ ಹೊಡೀರಿ. ಆದರೆ ಆ ತಗೊಳ್ಳೋ ಪ್ರತಿ 6 ತಿಂಗಳು ಹೋಗಿ ನಿಮ್ಮ ಕಿಡ್ನಿನ ಚೆಕ್ ಮಾಡಿಸ್ಕೊತಾರೆ. ಇದು ಒಂದು ಕ್ರೈಟೀರಿಯಾ. ಎರಡನೇದು, ದೀರ್ಘಕಾಲೀನವರೆಗೂ ಪ್ರೋಟೀನ್ ತಗೊಂಡು ಕಿಡ್ನಿ ಮೇಲೆ ಲೋಡ್ ಬಿದ್ದೇ ಬರುತ್ತೆ 100%. ಸೊ ಕಿಡ್ನಿನ ತಾವು ಚೆನ್ನಾಗಿ ಹೇಗೆ ಇಟ್ಕೋಬೇಕು? ನೀರನ್ನು ಕುಡಿಬೇಕು, ಚೆನ್ನಾಗಿ ಉಪ್ಪು ಕಡಿಮೆ ತಿನ್ನಬೇಕು, ಹೊರಗಡೆ ಜಂಕ್ ಫುಡ್ ತಿನ್ನಬಾರ್ದು, ಹೈಯೆಸ್ಟ್ ಪೇನ್ ಕಿಲ್ಲರ್ ಮೆಡಿಸಿನ್ಗಳು, ಈ ನೋವು ನಿವಾರಕ ಮಾತ್ರೆಗಳನ್ನೆಲ್ಲ ತೊಗೊಬಾರ್ದು ವೀಕ್ಷಕರು. ಇದಾಯಿತು. ಎರಡನೇದು, ಈಗ ಕಿಡ್ನಿ ಪೇಷಂಟ್ಸ್ ಇರ್ತಾರೆ, ಅವರಲ್ಲಿ ಏನಾಗುತ್ತೆ, ನೊರೆ ಯೂರಿನ್ ಹೋಗುತ್ತೆ ಜಾಸ್ತಿ, ಪ್ರೋಟೀನ್ ಲಾಸ್ ಆಗ್ತಾ ಇರುತ್ತೆ. ಆಗ ಬಾಡಿಗೆ ಪ್ರೋಟೀನ್ ಕೊಡಲೇಬೇಕು. ಏನಾಗ್ತಾರೆ? ಸಣ್ಣಗಾಗ್ಬಿಡ್ತಾರೆ.
40 ವಯಸ್ಸು ಆದಮೇಲೆ ಅಥವಾ 50 ಇಯರ್ಸ್ ಆದಮೇಲೆ ನೋಡ್ಬೋದು ನಮ್ಮ ಹಿರಿಯರೆಲ್ಲ ಸಣ್ಣಕ್ಕೆ ಆಗ್ತಾಯಿದ್ರು. ಲೈಫ್ ಸ್ಪ್ಯಾನ್ ಇತ್ತು, ಅದು ಬೇರೆ ವಿಷಯ. ಬಟ್ ನೋಡಲಿಕ್ಕೆ ಒಂದು ಆರೋಗ್ಯದ ಕಾಣಿಸ್ಲಿಕ್ಕೆ, ಕೆಲವು ಬಾರಿ ಚಳಿನ ತಡಿಲಿಕ್ಕೆ ನಮ್ಗೆ ಒಂದು ಸ್ವಲ್ಪ ಮೈಕಟ್ಟು ಬೇಕು. ಈಗ ಇಬ್ಬರು ನಡ್ಕೊಂಡು ಹೋಗ್ತೀರಾ ಪಬ್ಲಿಕ್ಕಲ್ಲಿ. ಈಗ ಏನಾಗಿದೆ ಕಲಿಯುಗ. ಸಣ್ಣಗಿದ್ರೆ ಏನು ಮಾಡ್ತಾನೆ, ಅವನ್ನ ಭಾಳ ಹಗುರವಾಗಿ ತಗೊತಾನೆ. ಇವ್ನು ಚೆನ್ನಾಗಿ ಹೊಡೆದ್ಬಿಡ್ಬೋದು, ಇವ್ನು ಮಾತಲ್ಲಿ ಸೋಲ್ಸ್ಬೋದು ಅಂತ. ಅದೇ ದಪ್ಪಗಿರೋ ವ್ಯಕ್ತಿ ವೆಲ್ ಬಿಲ್ಟ್ ಹೋದ್ರೆ ಸ್ವಲ್ಪ ರೆಸ್ಪೆಕ್ಟಾಗಿ ಮಾತಾಡ್ತಾರೆ, ಸ್ವಲ್ಪ ಭಯ. ಹೌದಪ್ಪ ಇವಂತ ಭಾಳ ಕಟ್ಪಸ್ತಾಗಿದ್ದಾನೆ, ಚೆನ್ನಾಗಿ ಒಂದೆರಡು ಕೊಡ್ತಾನೆ ನೋಡ್ರಿ. ಆಗ ಅಟ್ಲೀಸ್ಟ್ ಮಾಡ್ರೇಟ್ಲಿ ಬಿಲ್ಟ್ ಆದರೂ ಇರ್ಬೋದು ವೀಕ್ಷಕರೇ. ನಮ್ಮನ್ನು ನಾವು ಸೇಫ್ ಮಾಡ್ಕೊಳ್ಳೋಕೆ, ನಮ್ಮ ಕುಟುಂಬ ನಾವು ಸೇಫ್ ಮಾಡ್ಕೊಳ್ಳಿಕ್ಕೆ ಅಂತ ಆಯ್ತಲ್ಲ. ಕೆಲವು ಬಾರಿ ಮಾತು ವರ್ಕ್ ಆಗಲ್ಲ, ಕೆಲವು ಬಾರಿ ದೇಹ ಬಿಡೋದು ಸ್ಟ್ರೆಂತ್ ಭಾಳ ಇಂಪಾರ್ಟೆಂಟು. ಓಕೆ, ಸೊ ಇದು ಪ್ರೋಟೀನ್ ಬಗ್ಗೆ ವಿಚಾರ. ಸೊ ಲಿಮಿಟಲ್ಲಿ ತೊಗೊಂಡ್ರೆ 100% ಒಳ್ಳೆಯದು. ಆಲ್ರೆಡಿ ಡಯಾಬಿಟಿಸ್ ಇದೆ, BP ಇದೆ ಇದ್ದಾಗ ಸ್ವಲ್ಪ ಯೂರಿಯಾ ಕ್ರಿಯೇಟಿವ್ ಚೆಕ್ ಮಾಡಿಸಿ ಪ್ರೋಟೀನ್ನ ನೀವು ತೊಗೋಬೋದು. ಆ ಪ್ರೋಟೀನಲ್ಲಿ ಭಾಳ ಉತ್ತಮವಾದ ಪ್ರೋಟೀನ್ ಯಾವುದು, ಹೆಂಗೆ ಸಾರು ಸಿಗುತ್ತೆ 56 ಗ್ರಾಮ್ ಪ್ರೋಟೀನ್ ಅಂತ ಹೇಳ್ಕೊಡ್ತೀವಿ. ನೀವು ಮಾಂಸಾಹಾರಿ ಆಗಿದ್ದಲ್ಲಿ ಮೊಟ್ಟೆ ತಗೊಳ್ಳಿ. ಮೊಟ್ಟೆ ಮಾಂಸಾಹಾರಿ, ಸಸ್ಯಾಹಾರಿ ಅನ್ನೋದೆಲ್ಲ ಒಂದು ಅತ್ಯದ್ಭುತವಾದ ಒಂದು ಕಾಮಿಡಿ. ಮೊಟ್ಟೆ ಬಂದ್ಬಿಟ್ಟು ಪ್ಯೂರ್ ನಾನ್ ವೆಜ್. ಮೊಟ್ಟೆ ಸರಿಸುಮಾರು ಒಂದು ಮೊಟ್ಟೆಯಲ್ಲಿ 6 ರಿಂದ 6.5 ಗ್ರಾಮ್ ಪ್ರೋಟೀನ್ ನಿಮಗೆ ಸಿಗುತ್ತೆ. ದಿನಕ್ಕೊಂದು 5 ಮೊಟ್ಟೆನ ತಾವು ತೊಗೊಂಡ್ರೆ ಸರಿಸುಮಾರು 7 6 42 ಆಲ್ಮೋಸ್ಟ್ ಒಂದು 45 ಗ್ರಾಮ್ ಸಿಕ್ಬಿಡುತ್ತೆ. 2 ಲೋಟ ಹಾಲನ್ನು ತೊಗೊಳ್ಳಿ, 12 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಆಮೇಲೆ ಮೊಳಕೆ ಕಟ್ಟಿರೋ ಕಾಳುಗಳು ತೊಗೊಳ್ಳಿ. ಆಮೇಲೆ ಪೀನಟ್ ಬಟರ್ ಅಥವಾ ಪೀನಟ್ ಮನೇಲೇ ನೀವು ಮಾಡ್ಕೊಳ್ಳಿ, ಶೇಂಗಾ ಬೀಜದಿಂದ ಮಾಡೋಂಥದ್ದು, ಇದರಿಂದ ಸಿಗುತ್ತೆ. ಸಸ್ಯಾಹಾರಿಗಳು ಇನ್ನೂ ಮಾಂಸಾಹಾರಿಗಳು ಇನ್ನೂ ಬೇಕಾದರೆ ನೀವು ಚಿಕನನ್ನು ತೊಗೋಬೋದು. ಕಂಟ್ರಿ ಚಿಕನ್, ನಾಟಿ ಚಿಕನ್ ತೊಗೊಳ್ಳಿ. ಬೇರೆ ಥರ ಚಿಕನ್ಗಳನ್ನ ತೊಗೊಂಡು ಆರೋಗ್ಯ ಹಾಳು ಮಾಡ್ಕೊಬೇಡಿ. ಆಮೇಲೆ ಮಟನ್ ಕೂಡ ಅತಿ ಹೆಚ್ಚಾಗಿ ಹೋಗ್ಬೇಡಿ, ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ, ರೆಡಿ ಕೊಲೆಸ್ಟ್ರಾಲ್, ಹಾರ್ಟ್ ಪ್ರಾಬ್ಲಮ್ಗಳು ಬಂದ್ಬಿಡ್ತವೆ. ಸೊ ಈ ರೀತಿಯ ಪ್ರೋಟೀನ್ ಇಂಟೇಕ್ ಮಾಡೋದು. ಈ ವೆಜಿಟೇರಿಯನ್ ಸಸ್ಯಾಹಾರಿಗಳಿಗೇನು ಪನ್ನೀರ್ ಇದೆ ಬೆಸ್ಟು, ಸೋಯಾ ಪ್ರಾಡಕ್ಟ್ಸ್ ಇದೆ. ಒಂದು 100 ಗ್ರಾಮ್ ಪನ್ನೀರಲ್ಲಿ 18 ಗ್ರಾಮ್ ಪ್ರೋಟೀನ್ ಇರ್ತದೆ. ಸೋಯಾ ಪ್ರಾಡಕ್ಟ್ಸ್ ತೊಗೋಬೋದು, ಹಾಲು ತೊಗೋಬೋದು, ಮೊಸರು ತೊಗೋಬೋದು, ಹೆಸರುಬೇಳೆ ಸೊ ಇನ್ನಿತರ ಪದಾರ್ಥಗಳನ್ನ, ಈಗ ಡ್ರೈ ಫ್ರೂಟ್ಸ್ಗಳು ತೊಗೋಬೋದು. ಸೊ ತಕ್ಕ ಮಾಡಿ ಆಮೇಲೆ ಅವೊಕ್ಯಾಡೋ ಇದನ್ನು ತೊಗೊಬೋದು. ಇದರಿಂದ ನಿಮಗೆ ಪ್ರೋಟೀನ್ ಕಂಟೆಂಟ್ ಮೀಟ್ ಆಗುತ್ತೆ. ಸೊ ಇದು ಒಂದು ಪ್ರೋಟೀನ್ ಬಗ್ಗೆ ವಿಚಾರ ವೀಕ್ಷಕರೇ. ಬಹುಶಃ ನಿಮಗೆ ತೃಪ್ತಿಯಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ಮಾಹಿತಿಯಿಂದ. ಸೊ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ಆ ಸಂಚಿಕೆಯನ್ನು ವೀಕ್ಷಿಸಬೇಕಾದ್ರೆ ನಮ್ಮ ತತ್ವಮಸಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ಕಾರ ವೀಕ್ಷಕರೇ.